ಮಲೆನಾಡಿಗರಿಗೆ ಮಂಡೆ ಬಿಸಿಯಾಗತೊಡಗಿದೆ. ಇದಕ್ಕೆ ಕಾರಣ ಮಾರ್ಚ್ ಆರಂಭದಲ್ಲಿಯೇ ಹೆಚ್ಚುತ್ತಿರುವ ಸೂರ್ಯನ ಪ್ರತಾಪ. ಈಗಾಗಲೇ 36 ಡಿಗ್ರಿ ಸೆಲ್ಸಿಯಸ್ ದಾಟಿದ್ದು ಮಠ ಮಧ್ಯಾಹ್ನ ಮನೆಯಿಂದ ಹೊರಬರೋದಕ್ಕೆ ಜನರು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನರೇ ಇಲ್ಲದೆ ಬಿಕೋ ಎನ್ನುತ್ತಿವೆ ರಸ್ತೆಗಳು. ವಾಹನ ಸಂಖ್ಯೆಯಲ್ಲೂ ಕೂಡ ಇಳಿಮುಖವಾಗಿದೆ. ಈಗಾಗಲೇ ರಾಯಚೂರು ಬಳ್ಳಾರಿಯನ್ನು ಮೀರಿಸುವಂತೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ತಾಪಮಾನ ಏರತೊಡಗಿದೆ. ಬಿಸಿ ಗಾಳಿಯೂ ಕೂಡ ಬೀಸತೊಡಗಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಇಲಾಖೆಯವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಶಿವರಾತ್ರಿಯ ನಂತರ ಸಾಮಾನ್ಯವಾಗಿ ಬೇಸಿಗೆಗಾಲ ಪ್ರಾರಂಭವಾಗುತ್ತೆ. ದಿನೇ ದಿನೇ ಏರ್ಬೇಕಾದಂತಹ ಬಿಸಿಲಿನ ತಾಪ ಒಂದೇ ಸಲ 36 ಡಿಗ್ರಿ ಸೆಲ್ಸಿಯಸ್ ಅನ್ನ ತಲುಪಿರುವಂತಹದ್ದು ಶಿವಮೊಗ್ಗದಲ್ಲಿ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡುವಂತೆ ಮಾಡಿದೆ. ಇದೀಗ ಮಾರ್ಚ್ ಆರಂಭದಲ್ಲಿ ಸೂರ್ಯನ ಪ್ರತಾಪ ಹೆಚ್ಚಾಗತೊಡಗಿದೆ. 36 ಡಿಗ್ರಿ ಸೆಲ್ಸಿಯಸ್ ಅನ್ನ ದಾಟಿದ್ದು ಮಠ ಮಧ್ಯಾಹ್ನವೇ ಜನರು ಮನೆಯಿಂದ ಹೊರಬರೋದಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲಿ ನಿಂತರೆ ಕಣ್ಣು ಬಿಡೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳನ್ನ ಇದೀಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಬಹುತೇಕವಾಗಿ ಜನದಟ್ಟಣೆಯಿಂದ ಕೂಡಿರುವಂತಹ ರಸ್ತೆಗಳು. ಬಿಸಿಲಿನ ತಾಪಕ್ಕೆ ವಾಹನ ದಟ್ಟಣೆಯೂ ಕೂಡ ಕಡಿಮೆಯಾಗಿದೆ. ಜನಸಂಚಾರವೂ ಕೂಡ ಇಳಿಮುಖವಾಗಿದೆ. ಈಗಾಗಲೇ ರಾಯಚೂರು ಬಳ್ಳಾರಿಯನ್ನು ಕೂಡ ಮೀರಿಸುವಂತಹ ಬಿಸಿಲಿನ ಪ್ರತಾಪ ಈಗಾಗಲೇ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಏರತೊಡಗಿದೆ. ಬಿಸಿ ಗಾಳಿಯೂ ಕೂಡ ಬೀಸತೊಡಗಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಇಲಾಖೆಯವರು ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ.